ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಗೌರ್ಮೆಂಟ್ದವರು ಎಲ್ರಿಗೂ ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಮನೆ ಇಲ್ವೋ ಅಂಥ ಜನರಿಗೆ ನಮ್ಮ ಕರ್ನಾಟಕದ ಗೌರ್ಮೆಂಟಿಂದ ಮನೆ ಕಟ್ಟೋಕ್ಕೆ ಒಂದಿಷ್ಟು ಹಣ ಅಂತ ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಮುಂಚೆನೇ ಇಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೆ ಎಷ್ಟೆಲ್ಲ ದುಡ್ಡು ಬರುತ್ತೆ ಮತ್ತು ಅದಾದ ಮೇಲೆ ಎಷ್ಟು ದುಡ್ಡು ಬರುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ನೀವೆಲ್ಲ ಏನೆಲ್ಲ ಅರ್ಜಿನ ಅಂದರೆ ಡಾಕ್ಯುಮೆಂಟ್ಸ್ನ ಕೊಡಬೇಕು ಮತ್ತು ಯಾವ ರೀತಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವು ಅಪ್ಲಿಕೇಶನ್ ಏನಾದರೂ ಹಾಕೋದಿದ್ದರೆ ಮೊದಲೇದಾಗಿ ನೀವು ಯಾವುದಾದ್ರೂ ಒಂದು ಗೂಗಲ್ ಹೋಗ್ರಿ, ಇಲ್ಲಾಂತಂದರೆ ಕ್ರೋಮ್ ಹೋಗ್ಬಿಟ್ಟು ನೀವು ಉದ್ಯೋಗ ದೀಪ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಉದ್ಯೋಗ ದೀಪ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ರಿ. ಅದಾದಮೇಲೆ ಮೊದಲೇದಾಗಿ ಇಲ್ಲಿ ಏನು ಶೋ ಆಗ್ತಿದೆಯಲ್ಲ, ಇಲ್ಲಿ ಉದ್ಯೋಗ ದೀಪ ಅಂತ ಇದೇ ಆಪ್ಷನ್ಸ್ಗೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಿರ್ಬೋದು. ಸೊ ಈ ಸರ್ಚ್ ಬಾರ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಸರ್ಚ್ ಮಾಡಬೇಕು ಅಂತಂದರೆ ನನ್ನ ಮನೆ. ಓಕೆ, ಇಲ್ಲಿ ನನ್ನ ಮನೆ ಅಂತ ನೀವು ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಫಸ್ಟ್ ನಿಮಗೆ ಇಲ್ಲಿ ಕ್ಯಾಪ್ಷನ್ ಇಲ್ಲಿ ತಮಿಳ್ ತೋರಿಸ್ತಿರ್ಬೋದು. ನಿಮಗೆ ಇದೇನು ತಮಿಳ್ ಏನು ತೋರಿಸ್ತಿದೆಯಲ್ಲ, ಇದೇ ಮೊದಲನೇದು ಏನು ತೋರಿಸಿದ್ದಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮದು ಟೋಟಲ್ ಆಗಿರೋ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡೋದಂತಂದರೆ ಮೊದಲೇದಾಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸೆಕೆಂಡ್. ಮೊದಲದಾಗಿ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸ್ವಂತ ಮನೆಯ ಕನಸಿಗೆ ನನ್ನ ಮನೆ ಯೋಜನೆ. ಅಂದರೆ ಇದಕ್ಕೆ ಯಾರೆಲ್ಲ ಅರ್ಹರು ಮತ್ತು ಎಷ್ಟು ಹಣ ಸಿಗುತ್ತೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಲೋ ಸ್ನೇಹಿತರೆ, ನಮಸ್ಕಾರ. ಕರ್ನಾಟಕದ ಸರ್ಕಾರದ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ನನ್ನ ಮನೆಯ ಯೋಜನೆಯು ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮತ್ತು ಕಡಿಮೆ ಆದಾಯವನ್ನು ಹೊಂದಿರುವಂತಹ ಗುಂಪಿನವರಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸುವುದು ಈ ಒಂದು ಸ್ಕೀಮ್ನ ಉದ್ದೇಶವಾಗಿದೆ. ಸೊ ಇದನ್ನು ನೀವು ಏನಾದರೂ ಅಪ್ಲಿಕೇಶನ್ ಹಾಕಿ ಇದ್ರದ್ದು ಲಾಭ ಪಡಿಬೇಕು ಅಂದ್ಕೊಂಡಿದ್ರೆ ನಿಮಗೆ ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ನೀವು ಏನಾದರೂ ಅರ್ಜಿ ಹಾಕಬೇಕಂತಂದರೆ ನೀವು ಕರ್ನಾಟಕದ ರಾಜ್ಯದ ಕಾಯಂ ಇಲ್ಲಿ ನಿವಾಸಿಯಾಗಿರಬೇಕು. ಇನ್ನು ಎರಡನೇದಾಗಿ ವಸತಿ ರಹಿತರು ಅಂತಂದರೆ ನೀವೇನಾದರೂ ಅರ್ಜಿ ಹಾಕಿ ಇದರ ಲಾಭ ಪಡಿಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಯಾವುದು ನಿಮ್ಮ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ನಿವೇಶನವನ್ನು ಇಲ್ಲಿ ಹೊಂದಿರಬಾರದು. ಅಂದರೆ ಮೊದಲನೇದಾಗಿ ಕರ್ನಾಟಕದ ರಾಜ್ಯದವರಾಗಿರಬೇಕು. ಎರಡನೇದಾಗಿ ನೀವು ಅಪ್ಲಿಕೇಶನ್ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ ನೀವು ಆಲ್ರೆಡಿ ನಿಮ್ಮ ಮನೆ ಇರಬಾರ್ದು. ಇನ್ನು ಇದರದ್ದು ಆದಾಯದ ಮಿತಿ ನೋಡ್ಬೇಕಂತಂದರೆ ಇಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ವಾರ್ಷಿಕ ಆದಾಯ ಅಂದಾಜು 1.20 ಲಕ್ಷ ಅಂದರೆ ಲ್ಯಾಕ್ಕಿಂತ ಕಡಿಮೆ ಇರಬೇಕು. ಅಂದರೆ ನಿಮ್ಮ ಆದಾಯ ನೀವೇನಾದರೂ ಹಳ್ಳಿ ಜನ ಗ್ರಾಮೀಣ ಪ್ರದೇಶದವರಾಗಿದ್ದರೆ ಒಂದು ವರ್ಷಕ್ಕೆ ನಿಮ್ಮದು ಇನ್ಕಮ್ ಎಷ್ಟಾಗಿರಬೇಕು ಅಂತಂದರೆ 1.20 ಲಕ್ಷದ ಒಳಗೇನೆ ಇಲ್ಲಿ ನಿಮ್ಮದು ಒಂದು ವರ್ಷದ ಆದಾಯ ಆಗಿರಬೇಕು. ಇನ್ನು ನೀವೇನಾದರೂ ಒಂದು ವೇಳೆ ನಗರ ಪ್ರದೇಶದವರಾಗಿದ್ದರೆ ನಿಮ್ಮದು ವಾರ್ಷಿಕ ಆದಾಯ ಅಂದಾಜು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂದರೆ ನೀವೇನಾದರೂ ಸಿಟಿ ಒಳಗಡೆ ಇಲ್ಲಿ ವಾಸ ಮಾಡ್ತಾಯಿದ್ರೆ ಅಂಥವ್ರು ಇಲ್ಲಿ ಅರ್ಜಿ ಹಾಕಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆ ಇಲ್ಲಿ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಇಲ್ಲಿ ಜಾಸ್ತಿ ಇರಬಾರದು. ಇನ್ನು ಇತರೆ ಯೋಜನೆ ಅಂತಂದರೆ ಈ ಹಿಂದೆ ನೀವೇನಾದರೂ ಒಂದು ವೇಳೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ವಸತಿ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ರೆ ನೀವು ಇಲ್ಲಿ ಅರ್ಜಿ ಹಾಕೋಕ್ಕೆ ಇಲ್ಲಿ ಅರ್ಹರಾಗಿರುವುದಿಲ್ಲ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನೀವೇನಾದರೂ ಮುಂಚೆನೇ ಗೌರ್ಮೆಂಟ್ ವತಿಯಿಂದ ಏನಾದರೂ ಮನೆ ಕಟ್ಟೋ ಸಲುವಾಗಿ ನೀವು ಲಾಭವನ್ನು ಪಡ್ಕೊಂಡಿದ್ರೆ ಅಂಥವ್ರಿಗೆ ಅರ್ಜಿ ಹಾಕೋಕ್ಕೆ ಅನರ್ಹ ಆಗಿರ್ತಾರೆ. ಅಂದರೆ ಇಲ್ಲಿ ಅವರು ಅಪ್ಲಿಕೇಶನ್ನ ಹಾಕೋಕ್ಕೆ ಅಲೌಡ್ ಇರಲ್ಲ. ಇನ್ನು ಅಗತ್ಯವಿರೋ ದಾಖಲೆಗಳು ಅಂದರೆ ನೀವೇನು ಅಪ್ಲಿಕೇಶನ್ ಹಾಕೋಕ್ಕೆ ಯಾವೆಲ್ಲ ನಿಮಗೆ ದಾಖಲೆಗಳು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಈಜಿ. ಸೊ ನಿಮ್ಮ ಹತ್ರ ಏನಪ್ಪ ಅಂತಂದರೆ ಒಂದನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ಎರಡನೇದಾಗಿ ರೇಷನ್ ಕಾರ್ಡ್ ಇರಬೇಕು. ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ನಿವಾಸ ಪ್ರಮಾಣ ಪತ್ರ ಇರಬೇಕು. ಓಕೆ, ಅದಾದಮೇಲೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಒಂದಷ್ಟು ನಿಮ್ದು ಇಲ್ಲಿ ಪಾಸ್ಪೋರ್ಟ್ ಸೈಜು ಫೋಟೋಸ್ ಇರಬೇಕು. ಸೊ ಇದಾದ ಮೇಲೆ ನೋಡೋದಂತಂದರೆ ಈ ಯೋಜನೆಯ ಮೂಲಕ ನಿಮಗೆ
ಎಷ್ಟು ಹಣ ಸಿಗುತ್ತೆ, ನೀವೊಂದು ವೇಳೆ ಅರ್ಜಿ ಹಾಕಿದರೆ ನಿಮ್ಮ ಮನೆ ಕಟ್ಟೋಕ್ಕೆ ಎಷ್ಟು ಹಣ ಸಿಗುತ್ತೆ ಅಂತ ನೋಡೋದಂತಂದರೆ ಆಲ್ರೆಡಿ ನಿಮಗೆ ಹೇಳಿದೆ ಇಲ್ಲಿ 1 ಎಷ್ಟು ಅಂತಂದರೆ 1.20 ಅಂದರೆ ಇದು ಗ್ರಾಮೀಣ ಪ್ರದೇಶದವ್ರಿಗೆ. ಇನ್ನು ನಗರ ಪ್ರದೇಶದವ್ರಿಗೆ 3 ಲಕ್ಷಕ್ಕಿಂತ ಕಡಿಮೆ ಇವರು ಅಪ್ಲಿಕೇಶನ್ ಹಾಕೋಕ್ಕೆ ಇಷ್ಟು ನಿಮ್ಮದು ವಾರ್ಷಿಕ ಆದಾಯ ಇರಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತಂದ್ರೆ ಹಾಕಿದ ಮೇಲೆ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಳಲು ಈ ಕೆಳಗಿನಂತೆ ಸಹಾಯಧನವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ನೋಡೋದಂತಂದರೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗ ಅಂದರೆ ಜನರಲ್ ಮತ್ತು OBC ಅವರಿಗೆ 1.20 ಲ್ಯಾಕಿಂದ 2 ಲಕ್ಷದವರೆಗೆ, ಅಂದರೆ ಇದು ಮೊದಲನೇದು ಇತ್ತು. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬಜೆಟನ್ನು ಹೆಚ್ಚಿಸಲಾಗಿದೆ. ಅಂದರೆ ಅದು ನಿಖರವಾಗಿ ಇಲ್ಲಿ ನನಗೂ ಕೂಡ ಗೊತ್ತಿಲ್ಲ. ಸೊ ನಾನು ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಫಿನ್ನನ್ನು ಮಾಡಿರ್ತೀನಿ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ. ಇವಾಗ ಪ್ರೆಸೆಂಟ್ ಇದ್ದದ್ದು ನೋಡ್ಬೇಕಂದ್ರೆ 1.20 ಲಕ್ಷದಿಂದ 2 ಲಕ್ಷದವರೆಗೆ ಇಲ್ಲಿ ಮುಂಚೆ ಹಿಂದಿನ ಬಜೆಟ್ ಪ್ರಕಾರ ಇಲ್ಲಿ ಇದೆ. ಸೊ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಂದರೆ SC ST ಇವರಿಗೆ ಹೆಚ್ಚಿನ ಆದ್ಯತೆ ಜಾಸ್ತಿ ಇರುತ್ತೆ. ಇವರಿಗೆ 1.75 ಲಕ್ಷದಿಂದ 3 ಲಕ್ಷದವರೆಗೆ ಇಲ್ಲಿ ಸಹಾಯಧನವನ್ನು ಮಾಡ್ತಾರೆ ಮನೆ ಕಟ್ಟೋಕ್ಕೆ. ಇದು ಎರಡು ಏನಪ್ಪ ಅಂತಂದರೆ ಇಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವೇಳೆ ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ರೆ. ಇನ್ನು ನಗರ ಪ್ರದೇಶದಲ್ಲಿ ನೋಡೋದಂತಂದ್ರೆ ಇಲ್ಲಿ ಇವ್ರದ್ದು ನಗರಸಭೆ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ವಾಸಿಸೋರಿಗೆ ಏನಪ್ಪ ಅಂತಂದರೆ ಇಲ್ಲಿ ಕಡಿಮೆ ಆದಾಯದ ಗುಂಪಿನವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಆರ್ಥಿಕ ನೆರವು ಅಥವಾ ಆರ್ಥಿಕ ಸಾಲದ ಮೇಲಿನ ಬಡ್ಡಿ ರಿಯಾಯಿತಿ ಲಭ್ಯವಿದೆ. ಓಕೆ, ಇಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು. ಇನ್ನು ಇದನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಸಲ್ಲಿಸ್ಬೋದು. ಆನ್ಲೈನ್ ಮೂಲಕ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕೃತ ವೆಬ್ಸೈಟ್ ಯಾವುದಪ್ಪ ಅಂತಂದರೆ ashraya.karnataka.government.in ಈ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ನಮಗೆ ಅಪ್ಲಿಕೇಶನ್ ಇದರಲ್ಲಿ ಹಾಕೋಕ್ಕಾಗಲ್ಲ ಅಂತಂದರೆ ನೀವು ಇಲ್ಲಿ ಗ್ರಾಮ್ 1 ಅಥವಾ ಬೆಂಗಳೂರು 1 ನಿಮ್ಮ ಹತ್ತಿರದ ಯಾವುದೇ ಒಂದು ಗ್ರಾಮವನ್ನಾಗಲಿ ಬೆಂಗಳೂರನ್ನಾಗಲಿ ಕೇಂದ್ರಗಳಿಗೆ ನೀವು ಭೇಟಿಯನ್ನು ನೀಡಿ ನಿಮ್ಮ ದಾಖಲೆಗಳನ್ನು ನೀಡಿ ಇಲ್ಲಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಓಕೆ, ಸೊ ನೀವು ಒಂದು ವೇಳೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಯಾವ ಥರ ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು. ಆ ದುಡ್ಡು ಒಂದೇ ಸರಿ ನಿಮಗೆ ಕೈಗೆ ಬರಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ಪನ್ನು ಕೊಡ್ತಾರೆ. ಇಲ್ಲಿ ನೀವು ನೋಡೋದಂತಂದರೆ ಇಲ್ಲಿ 4 ಹಂತವಾಗಿ ನಿಮಗೆ ಇಲ್ಲಿ ದುಡ್ಡನ್ನು ಕೊಡ್ತಾರೆ. ಮೊದಲನೇ ಕಂತು, 2ನೇ ಕಂತು, 3ನೇ ಕಂತು, 4 ಕಂತು ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಟೈಮಲ್ಲಿ ದುಡ್ಡು ಕೊಡ್ತಾರೆ ಅಂತ ನೋಡೋದಂತ ಮೊದಲನೇ ಕಂತಲ್ಲಿ ನಿಮ್ಮ ಮನೆ ಅಡಿಪಾಯ ಪೂರ್ಣಗೊಂಡಾಗ, ಅಂದರೆ ನೀವು ಫೌಂಡೇಶನ್ ಏನು ಹಾಕ್ತಿರ್ತಿರಲ್ಲ ಅದು ಫೌಂಡೇಶನ್ ಹಾಕಿದ ಮೇಲೆ ನಿಮಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಇನ್ನು 2ನೇ ಹಂತ ಅಂತಂದರೆ ಗೋಡೆಯ ನಿರ್ಮಾಣ ಮುಗಿದಾಗ, ಅಂದರೆ ನಿಮ್ದು ಏನು ಲಿಂಟಿಲ್ ಲೆವೆಲ್ ಏನು ಬರುತ್ತಲ್ಲ ಮನೆ, ಆವಾಗ ನಿಮಗೆ 2ನೇ ಕಂತಿನ ದುಡ್ಡನ್ನು ಕೊಡ್ತಾರೆ. ಇದರಲ್ಲಿ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಇನ್ನು 3ನೇ ಕಂತು ನೋಡೋದಂದ್ರೆ ರೂಫಿಂಗ್, ಅಂದರೆ ಚಾವಣಿ ಹಾಕಿದ ಅಂದರೆ ಮಾಳಿಗೆ ಹಾಕಿದ ಮೇಲೆ ಇಲ್ಲಿ ನಿಮಗೆ 3ನೇ ಕಂತನ್ನು ಕೊಡ್ತಾರೆ. 4ನೇ ಕಂತ ಟೋಟಲಾಗಿ ನಿಮ್ಮ ಮನೆ ಮುಗಿದ ತಕ್ಷಣ ನೀವೇನು ನಮ್ಮ ಮನೆ ಮುಗಿದಿದೆ ಅಂತ ನೀವು ಫೋಟೋನ ಅಪ್ಲೋಡ್ ಏನು ಮಾಡ್ತಿರಲ್ಲ, ಆವಾಗ ನಿಮಗೆ ಟೋಟಲಾಗಿ ಇಲ್ಲಿ ಎಷ್ಟು ನಿಮ್ಮದು ಗೌರ್ಮೆಂಟಿಂದ ಹಣ ಇಲ್ಲಿ ಅಪ್ರೂವ್ ಮಾಡಿರ್ತಾರಲ್ಲ ಅದೆಲ್ಲ ದುಡ್ಡನ್ನ ಇಲ್ಲಿ ನಿಮಗೆ ಪೂರ್ಣವಾಗಿ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ಕಾಗಿ ಜಮಾ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿರ್ಬೋದಲ್ಲ ದೋಸ್ತ್, ಗೌರ್ಮೆಂಟ್ ವತಿಯಿಂದ ನಿಮ್ಮ ಮನೆ ಕಟ್ಟೋಕ್ಕೆ ಎಷ್ಟೆಲ್ಲ ದುಡ್ಡು ಸಿಗುತ್ತೆ ಮತ್ತು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ನೀವು ಎಲ್ಲರೂ ಕೂಡ ನಿಮ್ಮ ಒಂದು ವೇಳೆ ಯಾರಿಗೆಲ್ಲ ಮನೆ ಇಲ್ಲೋ ಅಂಥ ಜನರು ಈ ಒಂದು ಲಾಭನ ಯಾರು ಕೂಡ ಉಪಯೋಗನ ನೀವು ಅನ್ನೆಸೆಸರಿಯಾಗಿ ಬಿಟ್ಟು ಕೊಡೋಕ್ಕೆ ಹೋಗ್ಬೇಡ್ರಿ. ಇದರದೊಂದು ಲಾಭವನ್ನು ಪಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇನ್ನೂ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡ್ಬೋದು. ಧನ್ಯವಾದಗಳು.